ಗಳು ಬರ್ತವೆ. 2 ರಾಶಿನಲ್ಲೂ ಕೂಡ 2 ನಕ್ಷತ್ರಗಳು ಬರ್ತವೆ. ಆ 2 ನಕ್ಷತ್ರದವರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ವಾ? ಹೇಗೆ ಅದರ ಪ್ರಭಾವ ಹೇಗೆ ಬೀರುತ್ತೆ? ಖಂಡಿತ ನೋಡಿ, ತುಂಬ ವಿಶೇಷವಾಗಿ 2 ರೀತಿ ಅಂತ ನಾವು ಪರಿಹಾರ ವಿಚಾರವಾಗಿ ನೋಡ್ತೀವಿ. ಆ ರಾಶಿ ನಕ್ಷತ್ರಕ್ಕೂ ಕೂಡ ತೊಂದರೆ ಆಗೋದ್ರಿಂದ ಪರಿಹಾರ ಮುಖಾಂತರ ನಾವು ನೋಡ್ತಾ ಹೋಗ್ತೀವಿ. ಪರಿಹಾರಗಳು ಏನು ಮಾಡಬೇಕು ಅಂತಂದರೆ, ಒಂದು ಮಂತ್ರ ಮುಖೇನ ಪರಿಹಾರ ಅಂತ ಹೇಳ್ತೀವಿ. ಇನ್ನೊಂದು ದೇವಸ್ಥಾನಗಳಲ್ಲಿ ಇರುವಂಥ ಶಾಂತಿ ಪೂಜೆಗಳು ಅಥವಾ ಹೋಮ ಹವನ ಇತ್ಯಾದಿಗಳನ್ನು ಪಾಲ್ಗೊಳ್ಳುವಂಥದ್ದು. ದೇವಸ್ಥಾನ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನೋಡೋದಾದರೆ, ಗ್ರಹಣ ಮುಗಿದ ಮಾರನೇ ದಿನ ಅಂದರೆ 8ನೇ ತಾರೀಕು, ಸೆಪ್ಟೆಂಬರ್ 8ನೇ ತಾರೀಕು ದೇವಸ್ಥಾನಗಳಲ್ಲಿ ತೊಳೆದು ಸ್ವಚ್ಛ ಮಾಡಿ ಇತ್ಯಾದಿ ಶುದ್ಧೀಕರಣ ಕಾರ್ಯಗಳನ್ನು ಮಾಡಿ ದೇವರ ಅಭಿಷೇಕ ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡಿ, ತದನಂತರ ರಾಹುವಿನ ಹೋಮ ಮತ್ತು ಚಂದ್ರ ಹೋಮ, ನವಗ್ರಹ ಹೋಮ ಮತ್ತು ನಕ್ಷತ್ರ ಶಾಂತಿ ಮಾಡ್ತಾರೆ. ಸೊ ಈ ನಕ್ಷತ್ರ ಅಫೆಕ್ಟ್ ಆದವರು ಈ ರೀತಿ ಮಾಡುವಂಥದ್ದು. ಮತ್ತು ಗ್ರಹಣ ಮುಗಿದ ಮೇಲೆ ಯಾರ್ಯಾರ ಜಾತಕದಲ್ಲಿ ಶತಾಭಿಷ ನಕ್ಷತ್ರವಿರುತ್ತೋ, ಆರಿದ್ರಾ ನಕ್ಷತ್ರವಿರುತ್ತೋ ಅಥವಾ ಸ್ವಾತಿ ನಕ್ಷತ್ರವಿರುತ್ತೋ, ಹಾಗೆ ಗುರುವಿನ ನಕ್ಷತ್ರಗಳು ಅಂದರೆ ಯಾರ ಜಾತಕದಲ್ಲಿ ಪೂರ್ವಭಾದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಆಗಿರ್ಬೋದು ಮತ್ತು ವಿಶಾಖ ನಕ್ಷತ್ರದಲ್ಲಿರ್ಬೋದು, ಇವರು ಏನು ಮಾಡಬೇಕು? ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮುಖೇನ ಮಾಡಬೇಕು ಅಂದರೆ, ಬೊಗಸೆ ಅಷ್ಟು ಅಥವಾ ಒಂದು ಡಬ್ಬದಲ್ಲಿ ಒಂದಿಷ್ಟು ಅಕ್ಕಿ ಮತ್ತು ಒಂದಿಷ್ಟು ಉದ್ದಿನ ಕಾಳನ್ನು ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡು 8ನೇ ತಾರೀಕು ಬೆಳಿಗ್ಗೆ ಗ್ರಹಣ ಶಾಂತಿ ಎಲ್ಲಿ ಮಾಡ್ತಾರೋ ಆ ದೇವಸ್ಥಾನದಲ್ಲಿ ಹೋಗಿ ಒಂದು ಸಂಕಲ್ಪ ಮಾಡಿಸುವಂಥದ್ದು, ಅಲ್ಲೇ ಅದನ್ನ ಕೊಟ್ಟು ಬರುವಂಥದ್ದು, ದಾನಕ್ಕೆ ಕೊಟ್ಟು ಬಿಡುವಂಥದ್ದು. ಇದರಿಂದ ದೇವಸ್ಥಾನದ ಪರಿಹಾರ ಭಾಗವಾಗಿ ಇರುವಂಥದ್ದು. ಇನ್ನೊಂದು ಪರಿಹಾರ ಅಂತಂದ್ರೆ ನಾವೇನು ಹೇಳ್ತೀವಿ ಅಂದ್ರೆ, ಮಂತ್ರ ಪಠನೆ ಮೂಲಕ ಮಾಡಬಹುದು. ಅಂದ್ರೆ ಯಾರು ಕೆಲವರು ದೇವಸ್ಥಾನಕ್ಕೆ ಹೋಗಿ ಇಷ್ಟ ಇಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಮನೆಯಲ್ಲೇ ಇದನ್ನ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಈ ಚಂದ್ರಗ್ರಹಣ ಅಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7ನೇ ತಾರೀಕು ನಡೆಯುವಂಥದ್ದು. ಈ ಒಂದು ರಾಶಿ ನಕ್ಷತ್ರದವರ 2ನೇ ಪರಿಹಾರ ಭಾಗವಾಗಿ ಈ ಮಂತ್ರ ಬರುತ್ತೆ. ಯೋ ಸಾವ ವಜ್ರಧರೋ ದೇವಾಹ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರೋ ಗ್ರಹೋ ಪರೋಗಥ ಗ್ರಹ ಪೀಡಾಂ ಯಪೋಹತು. ಈ ಮಂತ್ರವನ್ನು 108 ಬಾರಿ ಮನೆಯಲ್ಲಿ ಜಪ ಮಾಡಬಹುದು. ಯಾವಾಗ ಗುರುಜಿ ಅದು ಗ್ರಹಣ? ಇದು ಗ್ರಹಣ ಮುಗಿದ ನಂತರ ಬೆಳಗಿನ ಜಾವ ಅಂದ್ರೆ ಅದರ ಮರ್ದಿನ ಈ ಮಂತ್ರವನ್ನು ಜಪ ಮಾಡಿ, ಇದು ಒಂದು ಪರಿಹಾರ ಭಾಗವಾಗಿ ಕೆಲಸ ಮಾಡುತ್ತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದರೆ, ಗ್ರಹಣ ಅಂತ ಹೇಳಿದ ತಕ್ಷಣ ನಮ್ಮ ಜನರಿಗೆ ಅವರದ್ದೇ ಆದಂಥ ಒಂದು ಪೂರ್ವ ಪೀಡಿತ ಯೋಚನೆಗಳು ಇರುತ್ತೆ. ಸೊ ಇದನ್ನು ಮಾಡಬಾರ್ದು, ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿ ಇದನ್ನು ಮಾಡಬಾರ್ದು, ಹಾಗೆ ಹೀಗೆ. ಫಾರ್ ಎಕ್ಸಾಂಪಲ್, ಈಗ ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು, ಅಡಿಗೆನ ಮಾಡಿಟ್ಟಿರಬಾರ್ದು. ಸೊ ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರೇ ತಿಳ್ಕೊಂಬಿಟ್ಟಿರ್ತಾರೆ. ಅದರ ಒಂದು ವಿಚಾರದ ಬಗ್ಗೆ ನೀವು ತಿಳಿಸೋದಾದರೆ, ಕೊನೆಯದಾಗಿ ಏನಾದರೂ ಸೂಚನೆಗಳು, ಯಾವ್ಯಾವ ಸೂಚನೆಗಳನ್ನು ಗ್ರಹಣ ಸಮಯದಲ್ಲಿ ನಾವು ಪಾಲಿಸಬೇಕು ಅಂತ? ನೋಡಿ, ತುಂಬಾ ಒಂದು ಒಳ್ಳೆ ಪ್ರಶ್ನೆ. ಗ್ರಹಣ ಸಮಯದಲ್ಲಿ ಭೋಜನ ವಿಚಾರದಲ್ಲಿ ತಾವು ಕೇಳಿದ್ರಿ. ಮಧ್ಯಾಹ್ನ 1 ಗಂಟೆ ಒಳಗಡೆ ಮುಗಿಸಿದ್ರೆ ತುಂಬಾ ಒಳ್ಳೆಯದು. ಮತ್ತು ಸಂಜೆ 7 ಗಂಟೆಗೆ ಅಂದರೆ ಸೂರ್ಯ ಅಸ್ತದ ನಂತರ ಏನೇ ಇದ್ರೂ ಕೂಡ ಸೇವಿಸಬಾರ್ದು. ಅದ್ರ ಒಳಗಡೆ ಭೋಜನ ಇತ್ಯಾದಿಗಳನ್ನು ಮುಗಿಸುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಆದರೆ ಕೆಲವೊಬ್ಬರು ಬಾಲಕರು ಅಂದರೆ 8 ವರ್ಷದ ಮಕ್ಕಳು ಒಳಗಡೆ ಇರುವಂಥವ್ರು ಮತ್ತು ವೃದ್ಧರು 55 ವರ್ಷದ ಮೇಲ್ಪಟ್ಟಂಥವರು, ಸ್ವಲ್ಪ ರೋಗಿಷ್ಠರು, ಯಾರಾದರೂ ವಯಸ್ಸಾದವರು ಮನೆಯಲ್ಲಿದ್ದರೆ, ರೋಗಿಷ್ಠರಿದ್ದರೆ ಸ್ವಲ್ಪ ಸಂಜೆ 7 ಗಂಟೆವರೆಗೂ ಅವರು ಭೋಜನ ಇತ್ಯಾದಿ ಕ್ರಿಯೆಗಳನ್ನು ಮಾಡಬಹುದು. ಅದರಲ್ಲಿ ವಿಶೇಷವಾಗಿ ಗರ್ಭಿಣಿಯರಾಗಿರ್ಬೋದು ಮತ್ತು ಬಾಣತಿಯರಾಗಿರ್ಬೋದು, ಅವರು ಸ್ವಲ್ಪ ದ್ರವ ಆಹಾರವನ್ನು ತೆಗೆದುಕೊಳ್ಬೋದು. ಆದರೆ ಗ್ರಹಣ ಕಾಲದಲ್ಲಿ ಯಾವುದೇ ರೀತಿ ಯಾರೇ ಆಗಲಿ ಆಹಾರವನ್ನು ಸೇವಿಸುವಂತಿಲ್ಲ. ಸೊ ಅದರಲ್ಲಿ ಏನು ವಿಶೇಷವಾಗಿ ಗರ್ಭಿಣಿಯರು ಸಂಜೆ 6 ಗಂಟೆ ನಂತರ ಮನೆಯಿಂದ ಹೊರಗಡೆ ಹೋಗೋದು ಬೇಡ. ಕೆಲವೊಬ್ರು ಹೇಳ್ಬೋದು ಚಂದ್ರಗ್ರಹಣ ಅಲ್ವಾ, ಅದರ ರೇಖೆ ಏನೂ ಆಗಲ್ಲ. ಆದ್ರೆ ಆ ಪ್ರಕೃತಿಯಲ್ಲಿ ಅದರ ಪ್ರಭಾವ ಇರೋದ್ರಿಂದ ಅವರು ಮನೆಯಲ್ಲೇ ಇದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಗ್ರಹಣದ ಸಮಯದಲ್ಲಿ ಹೊರಗಡೆ ಬರಬೇಡಿ. ಮತ್ತು ಗರ್ಭಿಣಿಯರು ಆದಷ್ಟು, ಗರ್ಭಿಣಿಯರಾಗ್ಲಿ ಹಿರಿಯರಾಗ್ಲಿ ಮನೆಯಲ್ಲಿ ಕೂತ್ಕೊಂಡು ಕೃಷ್ಣನ ಮಂತ್ರವನ್ನು ಆಲಿಸುತ್ತಾ ಕಾಲ ಕಳೆದ್ರೆ ಹುಟ್ಟುವಂಥ ಮಗು ಅಂದರೆ ಗರ್ಭಿಣಿಯರಿಗೆ ಹುಟ್ಟುವಂಥ ಮಗು ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ವಿಶೇಷವಾದ ಒಂದು ಅನುಗ್ರಹ ಮಗು ಸಿಗುತ್ತೆ. ಮತ್ತೆ ತಾವು ಕೇಳಿದ್ರಿ, ಗ್ರಹಣದ ಆಚಾರದ ವಿಚಾರದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕೆಲವೊಬ್ರು ನದಿ ಸ್ನಾನ, ಸಮುದ್ರ ಸ್ನಾನ, ಬಾವಿಯಲ್ಲಿ ಸ್ನಾನ ಮಾಡುವಂಥದ್ದು ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಮತ್ತು ತರ್ಪಣಾದಿ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ನಮ್ಮಲ್ಲಿ ಪದ್ಧತಿ ಇರುವಂಥದ್ದು. ಮತ್ತೆ ಯಾರಾದರೂ ದಾನ ಧರ್ಮಗಳನ್ನು ಮಾಡಬೇಕಾಗಿದ್ರೆ ಮತ್ತು ಜಪಗಳನ್ನು ಮಾಡಬೇಕಾದ್ರೆ ಇದು ತುಂಬ ಪ್ರಶಸ್ತವಾದ ಕಾಲ. ಉದಾಹರಣೆಗೆ ನೋಡಿ, ಎಷ್ಟೋ ಒಂದು ದಿನದಲ್ಲಿ
ಮನೆ ದೇವರ ಆರಾಧನೆ ಮಾಡಿರಲ್ಲ. ಮನೆ ದೇವರ ಒಂದು ಮಂತ್ರ, ಮೂಲ ಮಂತ್ರ ಇದ್ರೇನೆ ಆ ಗ್ರಹಣದ ಸಮಯದಲ್ಲಿ ನಾವೇನು ಗ್ರಹಣ ತಿಳಿಸ್ಕೊಟ್ವಲ್ಲ ಆ ಸಮಯದಲ್ಲಿ ಆ ಒಂದು ಜಪತಪ ಧ್ಯಾನಗಳನ್ನ ಮಾಡಿದ್ರೆ ಏನಾಗುತ್ತೆ, ಸಿದ್ಧಿ ಲಭಿಸುತ್ತೆ. ಅಂದ್ರೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ಇದು ಅತ್ಯಂತ ಒಂದು ಶುಭ ಪರ್ವಕಾಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಶುಭ ಪರ್ವಕಾಲ ಅಂತ ಕರೆಯಲಾಗಿದೆ. ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಬೋದಾ ಗುರುಜಿ ಆ ಸಮಯದಲ್ಲಿ? ಏನಾದ್ರು ನೋಡಿ, ಗ್ರಹಣ ನಡೀತಿರುವ ಸಮಯದಲ್ಲಿ ಪ್ರತಿಯೊಂದು ವಸ್ತುಗೆ, ಅಂದ್ರೆ ಊಟಕ್ಕಾಗಿರ್ಬೋದು, ಅಂದ್ರೆ ಆಹಾರ ಪದಾರ್ಥಗಳಿಗಾಗಿರ್ಬೋದು, ಅಥವಾ ಒಂದು ನೀರಿನ ಒಂದು ಏನು ಪಾಟ್ ಅಂತ ಹೇಳ್ತೀವಿ, ಎಲ್ಲದಕ್ಕೂ ಗರಿಕೆಯನ್ನ ಹೊದಿಸಿ ಇಡುವಂಥದ್ದು ಸಂಪ್ರದಾಯ. ಆ ಸಮಯದಲ್ಲಿ ಪೂಜೆಗೆ ಅಷ್ಟೊಂದು ಮಹತ್ವ ನೀಡಲಾಗಿಲ್ಲ. ಗ್ರಹಣ ಕಳೆದ ನಂತರ ಮನೆಯಲ್ಲಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಆಕ್ಟಿವಿಟೀಸ್ನ ಮಾಡಿಕೊಂಡು ತದನಂತರ ಪೂಜೆ ಇತ್ಯಾದಿ ಕರ್ಮಗಳನ್ನು ಮಾಡುವುದು. ಈ ಉದಾಹರಣೆಗೆ ನೋಡಿ, ದೇವಸ್ಥಾನದಲ್ಲಿ ಕೂಡ ಗ್ರಹಣ ಸಮಯದಲ್ಲಿ ಅದ್ರ ಎಲ್ಲದಕ್ಕೂ ನಿಷೇಧವಾಗಿ ಮಾಡಿರ್ತಾರೆ. ಅಂದ್ರೆ ಒಂದು ಗರಿಕೆಯನ್ನು ಹಾಕಿ ಎಲ್ಲನೂ ಮುಚ್ಚಿಟ್ಟಿರ್ತಾರೆ. ಗ್ರಹಣ ಕಳೆದ ನಂತರ ಅದನ್ನ ಸ್ವಚ್ಛ ಮಾಡಿಕೊಂಡು ಒಂದು ಇದು ಮಾಡ್ತಾರೆ. ವಿಚಾರವಾದಿಗಳ ಒಂದು ಕಾನ್ಸೆಪ್ಟ್ ಬೇರೆ ಇರುತ್ತೆ. ಅಂದ್ರೆ ಗ್ರಹಣ ಸಮಯದಲ್ಲೇ ಊಟ ಮಾಡ್ತಾರೆ, ಗ್ರಹಣ ಬೆಳಕಿನಲ್ಲೇ ತಿಂತಾರೆ. ನೋಡಿ, ಪ್ರಕೃತಿ ಒಂದು ನಿಯಮವನ್ನು ಕೊಟ್ಬಿಟ್ಟಿದೆ ನಮ್ಗೆ. ಅಂದ್ರೆ ಇದೇ ಸಮಯದಲ್ಲಿ ತುಂಬಾ ಜನ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ, ನದಿಗೆ ಗ್ರಹಣ ಹಿಡಿಯಲ್ಲ, ಸಮುದ್ರಕ್ಕೆ ಗ್ರಹಣ ಹಿಡಿಯಲ್ಲ. ನೋಡಿ, ನದಿ ಮತ್ತೆ ಸಮುದ್ರ ಅನ್ನೋದು ಒಂದು ಪ್ರಕೃತಿಯ ಒಂದು ಭಾಗವಷ್ಟೇ. ನಾವು ಕೂಡ ಪ್ರಕೃತಿಯ ಒಂದು ಭಾಗ. ಆ ಪ್ರಕೃತಿ ಭಾಗ ತುಂಬಾ ದೊಡ್ಡದಾಗಿರುವಂಥದ್ದು. ಅದಕ್ಕೆ ಏನೇ ಆದ್ರೂ ಕೂಡ ಸಹಿಸುವಂತ ಶಕ್ತಿ ಇರುತ್ತೆ. ನಾವು ಒಂದು ಮನುಷ್ಯರು ಏನಂದ್ರೆ ತೃಣ ಸಮಾನರು. ಈ ತರ ಎಷ್ಟೋ ಶತಕೋಟಿ ಜೀವರಾಶಿಗಳು ಈ ಭೂಮಿ ಮೇಲೆ ಬದುಕಿದೆ ಅಲ್ವಾ. ಎಲ್ಲದ್ರ ಮೇಲೆ ಎಲ್ಲ ಪ್ರಭಾವ ಬೇರೆ ಬೇರೆ ರೀತಿ ಬರುತ್ತೆ. ಸೊ ಅದೇ ರೀತಿ ನೋಡಿದಾಗ ನಾವು ವಿತಂಡವಾದ ಮಾಡ್ದಿರಂಗೆ ಇರುವಂತ ಒಂದು ಕಾನ್ಸೆಪ್ಟ್, ಅಂದ್ರೆ ನಾವು ಪಂಚಾಂಗದಲ್ಲಿ ನಮ್ಮ ಪೂರ್ವಿಕರು ನಮಗೆ ಏನನ್ನ ಕೊಟ್ಟೋಗಿದಾರೋ ಅದನ್ನ ನಾವು ಪಾಲಿಸಿದ್ರೆ ನಮ್ಗೆ ಹೆಚ್ಚು ಹೆಚ್ಚು ಅನುಕೂಲತೆಗಳು ಖಂಡಿತ ಸಿಗುತ್ತೆ. ಅಷ್ಟೇ ನಾವು ಗ್ರಹಣದ ಸಮಯದಲ್ಲಿ ಹೇಳೋದೇನಂತಂದ್ರೆ ಈ ಒಂದು ಪರಿಪಾಲನೆಗಳನ್ನ ಮಾಡಬೇಕು. ಈ ರಾಶಿ ನಕ್ಷತ್ರದವರು ಈ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ ಗುರುಜಿ. ಮತ್ತೆ ಇನ್ನೊಂದೇನಂದ್ರೆ, ಗ್ರಹಣ ಉಂಟಾಗ್ಬೇಕಾದ್ರೆ ಅಥವಾ ಗ್ರಹಣದ ಸಮಯದಲ್ಲಿ ಮನೆ ಬಾಗಿಲನ್ನ ಮುಚ್ಚಬೇಕು, ಕಿಟಕಿಯನ್ನ ಮುಚ್ಚಬೇಕು, ಹಾಗೆ ಯಾರು ಕೂಡ ಹೊರಗಡೆ ಬರಬಾರ್ದು, ಹೊರಗಡೆ ಓಡಾಡಬಾರ್ದು ಅನ್ನೋಂತಹ ಒಂದು ಕಾನ್ಸೆಪ್ಟ್ ಕೂಡ ಬಂದಿರುವಂತದ್ದು ಜನರಿಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಗ್ರಹಣಗಳಲ್ಲಿ ತಾವು ಕೇಳಿದಂಗೆ ಕೆಲವೊಂದು ತುಂಬಾ ಸ್ಟ್ರಾಂಗ್ ರೇಸ್ ಅಂತ ನಾವು ತಗೊಂತೀವಿ. ಅದರಲ್ಲಿ ಸೂರ್ಯಗ್ರಹಣದ ಪ್ರಭಾವ ಕಿರಣಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ಆ ಸೂರ್ಯಗ್ರಹಣ ಜರುಗುವಾಗ ಪ್ರತಿಯೊಂದು ಕಡೆಯಿಂದ ಸೂರ್ಯನ ಒಂದು ಪ್ರಭಾವ ಕಿರಣಗಳು ಕಣ್ಣಿಗೆ ಕಾಣಿಸಿದ್ರೆ ಅಥವಾ ಮೈ ಮೇಲೆ ಬಿದ್ದರೆ ಆ ಒಂದು ಎಕ್ಸ್ರೇಸ್ ಅನ್ನೋದು ತುಂಬಾ ಪಾಸ್ ಆಗ್ತಿರುತ್ತೆ. ಅದಕ್ಕೆ ಆದಷ್ಟು ಕಿಟಕಿಲಿ ಬಾಗಿಲಿಗಳನ್ನ ಮುಚ್ಚಿಡಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಚಂದ್ರಗ್ರಹಣದಲ್ಲಿ ಯಾರು ಗರ್ಭಿಣಿಯರು ಇರ್ತಾರೋ ಅವರು ಮನೆಗೆ ಸಂಬಂಧಿತವಾಗಿ ಮನೆಯಲ್ಲಿ ಕೂತ್ಕೊಂಡು ಕಿಟಕಿ ಬಾಗಿಲಿಗಳನ್ನು ಮುಚ್ಕೊಂಡು ಒಂದು ಕೂತ್ಕೋಬಹುದು, ಅವರಿಗೆ ಒಳ್ಳೇದು. ಅದು ಬೇರೆಯವರು ಚಂದ್ರಗ್ರಹಣ ಸಮಯದಲ್ಲಿ ಆದಷ್ಟು ಕೆಲವೊಬ್ರು ಇನ್ನೂ ಒಂದು ಮುಂದೆ ಹೋಗಿ ಏನೋ ಇರ್ತಾರೆ, ಗ್ರಹಣ ಸಮಯದಲ್ಲಿ ನೋಡಿ ರಾತ್ರಿ 1 ಗಂಟೆಗೆಲ್ಲ ಗ್ರಹಣ ಮುಗಿಯುತ್ತೆ, ಅಲ್ಲಿವರೆಗೂ ಮಲಗಬಾರ್ದು. ಅಂದ್ರೆ ಅವ್ರ ಎಚ್ಚರಿಕೆಯಿಂದ ಕೆಲವರಿಗೆ ಜಪ ತಪ ಧ್ಯಾನ ಮಾಡಕ್ ಆಗಲ್ಲ, ಅವ್ರಿಗೆ ಇನ್ನೇನೋ ಇರುತ್ತೆ, ಒಂದು ಟಿವಿ ನೋಡ್ಲಿ ಅಥವಾ ಒಳ್ಳೆ ಪುಸ್ತಕ ಓದ್ಲಿ, ಅದರ ಒಂದು ಆಕ್ಟಿವಿಟಿಯಿಂದ ಇರಲಿ. ಗ್ರಹಣ ಸಮಯದಲ್ಲಿ ಮಲಗಿಕೊಂಡ್ರೆ ಅಷ್ಟೊಂದು ಪ್ರಶಸ್ತವಾಗಿ ಇರೋದಿಲ್ಲ. ಗುರುಜಿ, ನಮಗೆ ಮತ್ತೊಂದು ಪ್ರಶ್ನೆ ಬಂದಿತ್ತು ವಾಟ್ಸಪ್ನಲ್ಲಿ, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ವಿಕ್ರಮ್ ಅಂತ. ಜನ್ಮ ದಿನಾಂಕ ತಿಳಿಸ್ಲಾ ಗುರುಜಿ? 21/9/89. 21/9/89. ಜನ್ಮ ಸಮಯ 11 ಗಂಟೆ 5 ನಿಮಿಷ. ಇವರು AM ಅಥವಾ PM ಅಂತ ಏನು ಹೇಳಿ ಮೆನ್ಷನ್ ಮಾಡಿಲ್ಲ. ಜನ್ಮ ಸ್ಥಳ ಕಾರವಾರ. ಇವ್ರು ಕೇಳ್ತಾ ಇದ್ದಾರೆ ತಮ್ಮ ಕರಿಯರ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ವಿಕ್ರಮ್ ಯಾರು ಜಾತಕ ಕಳಿಸಿದ್ದೀರಾ ವಾಟ್ಸಪ್ನಲ್ಲಿ. ಸೊ ಇಲ್ಲಿ ಪ್ರಶ್ನೆ ಪ್ರಕಾರದಲ್ಲಿ ಹುಟ್ಟಿರುವಂಥದ್ದು ಗುರುವಾರ, ಮೃಗಶಿರ ನಕ್ಷತ್ರ ಮತ್ತು ವೃಷಭ ರಾಶಿ. ಸೊ ಪ್ರಶ್ನೆ ಏನು, ಲೈಕ್ ಬಿಸ್ನೆಸ್ ವಿಚಾರ ಏನು? ಕರಿಯರ್ ಮತ್ತೆ ಬಿಸ್ನೆಸ್. ಕರಿಯರ್ ಅಂಡ್ ಬಿಸ್ನೆಸ್. ನೋಡಿ, ವೃಶ್ಚಿಕ ಲಗ್ನದ ಜಾತಕ ನಾವು ಯಾವುದೇ ರೀತಿ ಜಾತಕದ ವಿಚಾರವಾಗಿ ನೋಡ್ಬೇಕಂದ್ರೆ ಇವರೊಂದಿಗೆ ಕರಿಯರ್ ಅಂದ್ರೆ ನಾವು ದಶಮ ಸ್ಥಾನ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ದಶಮಾಧಿಪತಿ ಗ್ರಹ ಸೂರ್ಯ ಲಾಭಸ್ಥಾನದಲ್ಲಿರುವಂಥದ್ದು, ದಶಮಕ್ಕೆ ಕೇತು ಸಂಬಂಧ ಬಂದಿರುವಂಥದ್ದು. ದಶಾಭುಕ್ತಿಗಳಲ್ಲೂ ಕೂಡ ನೋಡಿದ್ರೆ ಗುರು ಮಹಾದಶೆಯಲ್ಲಿ ಸೂರ್ಯ ಅಂತರ್ದಶೆ ನಡೀತಾ ಇದೆ. ಸೊ ಇವರಿಗೆ ಬರುವಂಥ ಈ ಮುಂಬರುವ ಮಾರ್ಚ್ 2027 ನಂತರ ಇವರಿಗೆ ತುಂಬ ವಿಶೇಷವಾಗಿ ಮಂಗಳ ಅಂತರ್ದಶೆ ಬರುತ್ತೆ. ಆ ಸಮಯದಲ್ಲಿ ಉತ್ತಮವಾಗಿರುವಂಥ ಗ್ರೋತ್ ಸಿಗುವಂಥದ್ದು. ಅಲ್ಲಿವರೆಗೂ ಗ್ರೋತ್ ಇದೆ, ಸ್ವಲ್ಪ ನಿಧಾನ ಇರುವಂಥದ್ದು ಅಷ್ಟೇ. ಆದರೆ ಈ ಪ್ರೆಸೆಂಟ್ ಸ್ಥಿತಿಯಲ್ಲಿ ಅಂದರೆ ಅವ್ರ ಕರಿಯರ್ ಗ್ರೋತಲ್ಲಿ ನಿಧಾನ, ಯಾಕಂದರೆ ಇವರಿಗೆ ಸಪ್ತಮದಲ್ಲಿ ಚಂದ್ರ ಇರುವಂಥದ್ದು ಮತ್ತು ರಾಶಿಗೆ 10.5 ನಡೀತಾ ಇರುವಂಥದ್ದು. ಆದಷ್ಟು ಪರಿಹಾರ ಭಾಗವಾಗಿ ಇಷ್ಟೇ,
ಪ್ರತಿ ಗುರುವಾರ ಗುರು ರಾಯರ ಸ್ವಾಮಿ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರಗಳನ್ನು ಜಪ ಮಾಡುವಂಥದ್ದು. ಓಂ ಬೃಹಸ್ಪತೇ ನಮಃ ಅಂತ ಹೇಳ್ತೀವಿ. ಅಥವಾ ದಕ್ಷಿಣಾಮೂರ್ತಿ ಹೋಮವನ್ನು, ದಕ್ಷಿಣಾಮೂರ್ತಿಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ದಕ್ಷಿಣಾಮೂರ್ತಿ ಫೋಟೋವನ್ನು ಮನೇಲಿಟ್ಟು ಪೂಜಿಸುವಂಥದ್ದು. ಇದರಿಂದ ಇವರಿಗೆ ಒಂದು ಕರಿಯರ್ ಸಕ್ಸಸ್ಸು ತುಂಬ ಚೆನ್ನಾಗುತ್ತೆ. ಗುರುಜಿ, ಹಾಗೆ ಮತ್ತೊಂದು ಪ್ರಶ್ನೆ ಇತ್ತು, ಅದನ್ನು ಕೂಡ ತಗೊಂಡ್ಬಿಡೋಣ. ಇವರ ಹೆಸರು ನಾರಾಯಣ್ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ್, ಹೌದು. ಜನ್ಮ ದಿನಾಂಕ 7/8/2002. 7/8/2002. ಜನ್ಮ ಸಮಯ 3:06 PM ಜನ್ಮ ಸ್ಥಳ ಬ್ಯಾಂಗ್ಳೂರ್. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ತಮ್ಮ ಹೈಯರ್ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಫಾರಿನ್ ಸ್ಟಡೀಸ್ಗೆ ಹೋಗ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಾರಾಯಣ ಯಾರು ಪ್ರಶ್ನೆ ಕಳಿಸಿದ್ರೆ, ಜಾತಕದಲ್ಲಿ ಬುಧವಾರ ಹುಟ್ಟಿರುವಂಥದ್ದು, ಪುನರ್ವಸು ನಕ್ಷತ್ರ ಮತ್ತು ರಾಶಿಯಲ್ಲಿ ನಿಮ್ಮದು ಕರ್ಕಾಟಕ ರಾಶಿ. ಸೊ ಧನುಸ್ ಲಗ್ನದ ಒಂದು ನಿಮ್ಮದು ಕುಂಡ್ಲಿ ಆಗಿರುವಂಥದ್ದು. ಹೈಯರ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, 9ನೇ ಮನೆಯಿಂದ ನೋಡ್ತೀವಿ. 9ನೇ ಮನೆಯಲ್ಲಿ ಬುಧ ಇರುವಂಥದ್ದು. ಸೊ ಯಾರ ಜಾತಕದಲ್ಲಿ ಬುಧ ಆಗಿರ್ಬೋದು ಮತ್ತು ವಿದ್ಯಾಕಾರಕ ಗ್ರಹ ಗುರು ಆಗಿರ್ತಾರೋ, ಸೊ ಅವರಿಗೆ 9ನೇ ಮನೆಯಲ್ಲಿ ಬಂದಾಗ ತುಂಬ ಚೆನ್ನಾಗಾಗುತ್ತೆ. ದಶ ಕೂಡ ಇವ್ರದ್ದು ತುಂಬ ಚೆನ್ನಾಗಿರುವಂಥದ್ದು. ಬುಧ ಮಹಾದಶನಲ್ಲಿ ಕೇತು ಅಂತರ್ದಶ ನಡೆದಿದೆ. ಮುಂಬರುವ ಡಿಸೆಂಬರ್ 2025 ಕಳೆದ ನಂತರ ಶುಕ್ರ ಅಂತರ್ದಶನಲ್ಲಿ ಫಾರಿನ್ ಎಜುಕೇಷನ್ಗೆ ಹೋಗುವಂಥದ್ದು, ಹೈಯರ್ ಎಜುಕೇಷನ್ಗೆ ಹೋಗುವಂಥದ್ದು ಚೆನ್ನಾಗಿ ಇವ್ರ ಜಾತಕದಲ್ಲಿ ಕಾಣಿಸ್ತಾ ಇದೆ. ಸೊ ನಮಗೆ ವಿಕ್ರಮ್ ಮತ್ತು ನಾರಾಯಣ್ ಇಬ್ಬರೂ ಸಹ ಪ್ರಶ್ನೆಯನ್ನು ಕಳುಹಿಸಿದರೆ ವಾಟ್ಸಪ್ನಲ್ಲಿ. ಗುರೂಜಿಗಳು ಸಹ ಅದಕ್ಕೆ ಉತ್ತರವನ್ನು ನೀಡ್ತಾ ಪರಿಹಾರ ಭಾಗವಾಗಿ ಏನು ತಿಳಿಸಿದ್ದಾರೆ ಅದನ್ನು ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಸುಲಭ ಮತ್ತು ಸರಳ ಪರಿಹಾರ. ನೀವು ಎಲ್ಲೇ ಬೇರೆ ಕಡೆ ಕೇಳಿದರೂ ಕೂಡ ಎಲ್ಲೂ ಸಹ ನಿಮಗೆ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಗುರೂಜಿಗಳ ಬಳಿ ನೀವು ಒಮ್ಮೆ ಮಾತನಾಡಿ. ಹಾಗೆ ತುಮಕೂರಿನಲ್ಲೂ ಕೂಡ ಗುರೂಜಿಗಳು ಸಿಗ್ತಾರೆ. ಪ್ರತಿ ಶನಿವಾರ ಗುರೂಜಿಗಳು ಈ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಲಾಸ್ಟ್ 777 ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ಗೆ ಕಾಲ್ ಮಾಡ್ಬೋದು. ಅದೇ ನಂಬರ್ಗೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ನಿಮ್ಮ ಒಂದು ಜನ್ಮ ದಿನಾಂಕ, ಹೆಸರು, ಜನ್ಮಸ್ಥಳ, ಜನ್ಮ ಸಮಯ, ನೀವು ಕೇಳೋದಕ್ಕೆ ಬಯಸುವಂತ ಒಂದು ಪ್ರಶ್ನೆನ ನಮಗೆ ಕಳುಹಿಸಿಕೊಟ್ರೆ ನಾವು ಅದನ್ನ ನೇರ ಪ್ರಸಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗೆ ನಾಳಿನ ಒಂದು ದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹುಮುಖ್ಯವಾಗಿ ಗ್ರಹಣ ವಿಚಾರ ಏನಿದೆ, ಈ ವಿಚಾರ ಅಂದ್ರೆ ಮುಂಬರ್ತಕ್ಕಂಥ ತಿಂಗಳು ಸೆಪ್ಟೆಂಬರ್ ತಿಂಗಳು 7ನೇ ತಾರೀಕು ಕೂಡ ಚಂದ್ರಗ್ರಹಣ ಸಂಭವ ಆಗ್ತಾ ಇರುವಂಥದ್ದು. ಇದರಿಂದ ಯಾವ ರಾಶಿ ನಕ್ಷತ್ರದವರಿಗೆ ಎಷ್ಟು ಪ್ರಭಾವ ಬೀರುತ್ತೆ, ಅದಕ್ಕೆ ಒಂದು ಪರಿಹಾರ ಕ್ರಮವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇದೆಲ್ಲದನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗ್ರಹಣ ಅಂತ ಹೇಳಿ ಬಂದಾಗ ಯಾವುದೇ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ, ಸೊ ಗುರೂಜಿಗಳು ಏನು ತಿಳಿಸಿದ್ದಾರೆ ಅದನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.